ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ದ್ರವ್ಯದ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇದೆಯಾ? ಸಾಂದ್ರೀಕರಣ ಅಂದ್ರೆ ಏನು? ಉಲ್ಲಾಸ್, ನಿಂದೇನು ಪ್ರಶ್ನೆ? ದ್ರವ್ಯದ ಸ್ಥಿತಿ ಚೇಂಜ್ ಆಗುತ್ತಾ? ಹಾ, ದ್ರವ್ಯದ ಸ್ಥಿತಿಗಳು ಪರಸ್ಪರ ಬದಲಾವಣೆ ಆಗುತ್ತದೆಯೇ? ಅವುಗಳು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೇಗೆ ಹೋಗ್ತವೆ? ಸಾಂದ್ರೀಕರಣ ಅಂದ್ರೇನು, ಬಾಷ್ಪೀಕರಣ ಅಂದ್ರೇನು? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮನ್ನು ಕೂಡ ಕಾಡ್ತಾ ಇರಬಹುದು. ಈಗ ಮೊದಲನೇದಾಗಿ ನಿನ್ನ ಪ್ರಶ್ನೆಗೆ ಉತ್ತರ, ಸಾಂದ್ರೀಕರಣ ಅಂತಂದ್ರೆ ಘನ ಸ್ಥಿತಿಯಲ್ಲಿರುವಂತಹ ವಸ್ತು ದ್ರವರೂಪಕ್ಕೆ ಬರುತ್ತೆ. ಉದಾಹರಣೆಗೆ ನೀರನ್ನು ಕಾಸಿದಾಗ ಅದು ಆವಿಯಾಗುತ್ತೆ, ಅನಿಲ ರೂಪಕ್ಕೆ ಹೋಗುತ್ತೆ. ಈ ಅನಿಲದ ಸ್ಥಿತಿಯಲ್ಲಿರುವಂತಹ ದ್ರವ್ಯವನ್ನ ತಂಪು ಮಾಡಿದಾಗ ಅದು ಸಾಂದ್ರೀಕರಿಸಲ್ಪಡುತ್ತದೆ. ಅಂದ್ರೆ ದ್ರವ ಸ್ಥಿತಿಯಲ್ಲಿರುವ ವಸ್ತು ಅನಿಲ ಸ್ಥಿತಿಗೆ ಹೋಗುತ್ತೆ. ಅನಿಲ ಸ್ಥಿತಿಯಿಂದ ವಾಪಸ್ ಹಿಂತಿರುಗಿ ಉಷ್ಣತೆಯನ್ನು ಕಡಿಮೆ ಮಾಡಿದಾಗ ಅದು ದ್ರವ ಸ್ಥಿತಿಗೆ ಹಿಂದಿರುಗುತ್ತದೆ. ಇದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಈಗ ಇದನ್ನ ಪ್ರಯೋಗದ ಮೂಲಕ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ನಿಮಗೆ ಐಸ್ ಕ್ಯೂಬ್ಸ್ ಬೇಕು. ಅದೇ ರೀತಿಯಾಗಿ ಇಲ್ಲಿ ನಾನು ತೆಗೆದುಕೊಂಡಿರುವಂತಹ ಒಂದು ಡಬ್ಬ, ಸ್ಟೀಲ್ ಡಬ್ಬ ನಿಮಗೆ ಬೇಕಾಗುತ್ತೆ. ಕೆಲವು ಐಸ್ ಕ್ಯೂಬ್ಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಹೊತ್ತಿನ ನಂತರ ಈ ಡಬ್ಬದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ. ಗಮನಿಸಿ, ಈ ಡಬ್ಬಿಯ ಸುತ್ತಲೂ ಕೂಡ ಏನಾದರೂ ಕಾಣಿಸ್ತಾ ಇದೆಯಾ? ಎಂತಹ ವಸ್ತು ಈ ಡಬ್ಬಿಯನ್ನ ಆವರಿಸ್ಕೊಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ? ಹೌದಲ್ವಾ? ಹಾಗಾದ್ರೆ ಎಲ್ಲಿಂದ ಬಂತು? ಡಬ್ಬದ ಒಳಗಿಂದ ಅದು ಹೊರಗೆ ಬಂತ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಡಬ್ಬ ಯಾವುದೇ ರೀತಿಯಾದ ರಂಧ್ರವನ್ನ ಹೊಂದಿಲ್ಲ. ಹಾಗಾದ್ರೆ ಮುಚ್ಚಳವನ್ನು ಕೂಡ ಮುಚ್ಚಿದೀವಿ. ಹಾಗಾಗಿ ಡಬ್ಬದ ಸುತ್ತಲೂ ಇರುವಂತಹ ಗಾಳಿಯಿಂದ ಇದು ಬಂದಿರಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ನೀನು ಅದನ್ನು ಮುಟ್ಟಿ ನೋಡಿದಾಗ ನಿನಗೆ ಯಾವ ರೀತಿಯ ಅನುಭವ ಆಗುತ್ತೆ ನೋಡು, ಮುಟ್ಟಿ ನೋಡು. ಸೊ ನೀನು ಮುಟ್ಟಿ ನೋಡು, ತಣ್ಣಗಾಗಿದೆ. ಹಾಗೆ ಇಲ್ಲಿ ನೀರಿನ ಅಂಶ ನಿಮ್ಮ ಕೈಗೆ ಸೋಗ್ತಾ ಇರೋದನ್ನ ಮುಟ್ಟಿದಾಗ ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಈ ನೀರು ಎಲ್ಲಿಂದ ಬಂತು ಅಂತಂದ್ರೆ ವಾತಾವರಣದಲ್ಲಿ ಗಾಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಸಮುದ್ರಗಳು, ಸಾಗರಗಳು, ಹಾಗೆ ನಮ್ಮ ಸುತ್ತಮುತ್ತಲಿನ ನೀರಿನ ಆಕರಗಳಿಂದ ಆವಿಯಾದಂತಹ ನೀರು ಗಾಳಿಯನ್ನು ಸೇರ್ಕೊಂಡಿರುತ್ತೆ. ಈ ಗಾಳಿ ತಂಪಾಗಿರುವಂತಹ ಈ ಡಬ್ಬವನ್ನ ಸೋಕಿದಾಗ ಅದರಲ್ಲಿರುವಂತಹ ನೀರಾವಿ ತಂಪಾಗಿ ಇಲ್ಲಿ ಸಾಂದ್ರೀಕರಣಗೊಳ್ಳುತ್ತೆ. ಹೀಗೆ ನೀವು ಇಲ್ಲಿ ಸುತ್ತಲೂ ಕೂಡ ನೀರಿನ ಹನಿಗಳನ್ನು ನೋಡ್ತೀರಾ. ಇನ್ನು ಸ್ವಲ್ಪ ಹೊತ್ತಾದರೆ ನೀವು ನೀರಿನ ಹನಿಗಳನ್ನು ಗಮನಿಸಬಹುದು.